ಗುರು ಬಸವಲಿಂಗಾಯ ನಮಃ. ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಸುಲಭ ವಿಧಾನಗಳನ್ನು ಮನೆಯ ಸ್ವಚ್ಛತೆ ಬಗ್ಗೆ, ಮನೆಯ ಸ್ವಚ್ಛತೆಗಾಗಿ ಒಂದು ದಿನ ಟೈಮ್ ಕೊಡೋ ಬದಲು ಆಗೇನೆ ಸ್ವಚ್ಛ ಮಾಡ್ತಾ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೆಲವು ನನಗೆ ಗೊತ್ತಿರುವಂಥ ಟಿಪ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಗೊತ್ತಾಗ್ತದೆ ಯಾವ ರೀತಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ. ನಾನು ಅಡುಗೆ ಮನೆ ತೋರಿಸಿದ್ದೆ, ಹಾಗೆ ಕೆಲವು ವಿಷಯಗಳನ್ನು ತೋರಿಸ್ಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಮೊದಲಿಗೆ ದೇವ್ರ ಮನೆಯಲ್ಲಿ ನಾವು ದೀಪಕ್ಕೆ ಎಣ್ಣೆ ಹಾಕ್ತೀವಿ. ಅದು ಎಣ್ಣೆನ ಬಾಟಲಲ್ಲಿ ಇಳಿಯುತ್ತೆ ಅಂದ್ಬಿಟ್ಟು ಹಿಂಗೆ ಮಾಡ್ತೀವಿ. ಈ ಎಣ್ಣೆ ಕೈನ ಗೋಡೆಗೆಲ್ಲ ಹಚ್ಚಿಬಿಡ್ತಾರೆ ಕೆಲವರು, ಅರಿವಿಲ್ಲದೆ. ಅಂದರೆ ನಮ್ಮ ಅರಿವಿಗೆ ಬರೋದಿಲ್ಲ ಅದು ನಾವೆಲ್ಲ ಹಚ್ಚುತ್ತಾ ಇದ್ದೀವಿ ಅಂತ. ಹಾಗಾಗಿ ಏನು ಮಾಡಬೇಕು, ಅದಕ್ಕೆ ಒಂದು ಸಪ್ರೇಟ್ ಬಟ್ಟೆ ಇಡಬೇಕು. ಅದಕ್ಕಾಗಿಯೇ ಅದು ಒಂದು ಸ್ವಚ್ಛತೆ ಆಯಿತು. ಆಮೇಲೆ ದೀಪ ಹಚ್ಚುತ್ತೀವಲ್ವಾ, ದೀಪ ಹಚ್ಚಿ ಎಲ್ಲಂದರಲ್ಲಿ ನಾವು ಕಡ್ಡಿ ಎಸ್ದು ಬಿಡ್ತೀವಿ. ದೇವ್ರ ಮನೆ ತುಂಬ ಕಡ್ಡಿಗಳಾಗ್ಬಿಟ್ಟಿರುತ್ತೆ. ದಿನ ತೆಗೆದು ಎಸೆಯೋ ಬದಲು ಈಸಿಯಾಗಿ ಕಸ ಗುಡಿಸ್ಕೋಬೋದು. ದೀಪ ಹಚ್ಚಿದ್ಮೇಲೆ ಏನು ಮಾಡಬೇಕು, ದೀಪ ಸ್ವಚ್ಛವಾಗಿರ್ಬೇಕು ಅಂದರೆ ಇದೇ ಕಡ್ಡಿಲೇ ಎಣ್ಣೆ ಹಿಂಗೆ ಅಂದ್ಬಿಡ್ತಾರೆ, ಅದು ತಪ್ಪು. ವೇಸ್ಟ್ ಆಗಿ ಕರುಪಾಗಿರೋಂಥ ಕಡ್ಡಿದು ಹಿಂಗೆ ಇದು ಮಾಡ್ಕೋಬೇಕು. ಆ ಕಡ್ಡಿಲಿ ಎಣ್ಣೆ ಹಿಂಗೆ ಅನ್ಬೇಕು ನಿಧಾನಕ್ಕೆ, ಸ್ವಲ್ಪ ಈ ರೀತಿ. ಆವಾಗ ದೀಪ ಚೆನ್ನಾಗಿ ಉರಿತೈತೆ. ಈ ಕಡ್ಡಿಯನ್ನು ಎಲ್ಲೋ ಎಸೆಯೋ ಬದಲು, ಎಣ್ಣೆ ಆಗಿರುತ್ತೆ ಸುಟ್ಟೋಗಿರೋ ಕಡ್ಡಿ ಎಲ್ಲೆಲ್ಲೋ ಎಸೆಯೋ ಬದಲು ಈ ರೀತಿ ಪಟ್ನ ಖಾಲಿ ಆಗಿದ್ದನ್ನು, ಬೆಂಕಿ ಪಟ್ನ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ, ಅದನ್ನು ಖಾಲಿಯಾಗಿದ್ದು ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಹಾಕಿಡಬೇಕು. ಈ ರೀತಿ ಒಂದು ಕಡೆ ಇಟ್ವಿ ಅಂದರೆ ನೋಡಿ ನಾನು ಎಷ್ಟು ತುಂಬಿಸಿಟ್ಟಿದ್ದೀನಿ. ಇವೆಲ್ಲ ಸುಟ್ಟಿರೋ ಕಡ್ಡಿಗಳು ನೋಡೋಕ್ಕೂ ಪಟ್ನನೇ ಇದ್ದಂಗೆ ಇರುತ್ತೆ. ಈ ಕಡೆ ಒಂದು ಕಡೆ ಜೋಡಿಸಿಟ್ರೆ ಅದು ಒಂದು ಸ್ವಚ್ಛತಾ ಕಾರ್ಯಕ್ರಮ ಆಯಿತು. ಹಾಗೆ ಊದ್ಬತ್ತಿಯನ್ನು ಹಚ್ಚುತ್ತಾರಲ್ವಾ, ಊದ್ಬತ್ತಿ ಹಚ್ಚಿ ದೇವರಿಗೆ ಬೆಳಗಿ ಏನು ಮಾಡ್ತಾರೆ, ಗದ್ದಿಗೆ ಅಂತ ಏನು ಹೇಳ್ತಿರಲ್ಲ, ಪೂಜಾ ಕಟ್ಟೆ, ಅಲ್ಲಿ ಹಿಂಗಿಟ್ಟೋಗ್ಬಿಡ್ತಾರೆ. ಗೊತ್ತಿರಲ್ಲ, ಎಲ್ಲರೂ ಮಾಡುತ್ತಾ ಪದೇ ಅಲ್ವಾ, ಅದು ಇಲ್ಲಿ ಬಿದ್ದು ಕಸ ಗುಡಿಸ್ಕೊಂಡಾಗ ಏನಾಗುತ್ತೆ, ಎಲ್ಲ ಮನೆ ತುಂಬ ನೆಲಕ್ಕೆ ಆವರಿಸ್ಕೊಂಡು ಬಿಡುತ್ತೆ. ಅದಕ್ಕೇನು ಮಾಡಬೇಕು, ಈ ರೀತಿ ಒಂದು ಲೋಟದಲ್ಲಿ ಸ್ವಲ್ಪ ಹಿಟ್ಟು ಅಥವಾ ಉಸುಬಿನ ಥರ ಮರಳು ಹಾಕಿಟ್ಕೋಬೇಕು. ಅಕ್ಕಿ ಹಾಕಿಡ್ಬಾರ್ದು, ಏಕೆಂದರೆ ಅದು ಊಟ ಮಾಡೋ ಅಂಥ ಪ್ರಸಾದ. ಹಾಗಾಗಿ ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಟು ಲೋಟ ಇಟ್ಟರೆ ಈ ರೀತಿ ನಾವು ಅದಕ್ಕೆ ಚುಚ್ಚಿದ್ರೆ ಅದರದ್ದೆಲ್ಲ ಧೂಪ ಇದರಲ್ಲೇ ಬೀಳುತ್ತೆ. ಆಗ ನಾವು ಇದನ್ನು ಒಂದಿನ ಪೂರ್ತಿ ಎತ್ಕೊಂಡೋಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ಬೋದು ಅಲ್ವಾ. ನೋಡಿ ಎಷ್ಟು ಸುಲಭ ಉಪಾಯಗಳಲ್ವ. ಹಾಗೆ ಮತ್ತೊಂದೇನೆಂದರೆ, ಪೂಜಾ ಸಾಮಗ್ರಿಗಳನ್ನು ಹುಣಸೆ ಹಣ್ಣು ಹಾಕಿ, ಉಪ್ಪು ಹಾಕಿ, ಲಿಂಬು ಹಾಕಿ ತೊಳೆಯೋಕ್ಕೆ ಎಷ್ಟು ಸಮಯ ಅಲ್ವಾ. ಅದ್ರ ಬದಲು ಈ ರೀತಿ ಹಿತ್ತಾಳೆ ಗಂಟೆ, ಲೋಟಗಳು, ತಾಟುಗಳಿದ್ರೆ ಏನು ಮಾಡಬೇಕು, ಕಪ್ಪಾಗಿರ್ತಾವಲ್ಲ, ವಿಭೂತಿ ಬಟ್ಟೆಗೆ ಹಚ್ಕೊಂಡು ಈ ರೀತಿ ಒರೆಸ್ಬಿಟ್ರೆ ನೋಡ್ರಿ ಎಷ್ಟು ಬಿಳಿ ಆಗ್ತೈತೆ. ಅದು ಉಪ್ಪು ಹುಣಸೆ ಹಣ್ಣು ಹಾಕಿ ಬೆಳಗಿದ್ರೆ ತಕ್ಷಣವೇ ಕಪ್ಪಾಗ್ಬಿಡುತ್ತೆ. ಮತ್ತು ಹಿಂದೆನೇ ಒಣಗ್ತಂದರೆ ಈ ರೀತಿ ಮಾಡಿಟ್ವಿ ಅಂದರೆ ಕಪ್ಪಾಗಲ್ಲ. ನೋಡಿ ಎಷ್ಟು ನೀಟಾಗತ್ತು. ಭಸ್ಮದಿಂದ ಶುದ್ಧಗೊಳಿಸೋದು ಈ ರೀತಿ. ನೋಡಿ ಎಷ್ಟು ಬೆಳ್ಳಗಾಯಿತು. ನೀರು ಬೇಡ, ಹುಣಸೆಹಣ್ಣು ಬೇಡ, ಸಮಯನೂ ಕಡಿಮೆ ತಗೊಳುತ್ತೆ. ಅದೇ ರೀತಿ ಗಂಟೆನೂ ಕೂಡ ನೋಡಿ ಶುದ್ಧವಾಗೇ ಇದೆ. ಆದರೂ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ಇನ್ನೂ ಎಷ್ಟು ಶುದ್ಧ ಆಗುತ್ತೆ ಅಂತ. ನೋಡಿ ಹೆಂಗೆ ಪಳಪಳ ಹೊಳಿತೈತೆ ಒರೆಸಿರೆ. ನಾವು ವಿಭೂತಿ ಹಚ್ಚಿ ಒರೆಸಿದ್ರೆ ಸಾಕು. ವಿಭೂತಿಯಲ್ಲಿ ಅಷ್ಟು ಶುದ್ಧಗೊಳಿಸುವಂಥ ಗುಣ ಇದೆ. ಅದಕ್ಕೆ ಪ್ರತಿನಿತ್ಯ ನಾವು ಕೂಡ ವಿಭೂತಿ ಧರಿಸ್ಕೊಂಡ್ರೆ ನಮ್ಮ ಬದುಕು ಕೂಡ ಶುದ್ಧವಾಗ್ತದೆ. ಹಾಗೆ ವಿಭೂತಿಯನ್ನು, ಶುದ್ಧ ವಿಭೂತಿ ಇದು, ಗೋ ಸಗಣಿಯಿಂದ ಮಾಡಿರುವಂಥ ಶುದ್ಧ ವಿಭೂತಿ. ಇದನ್ನು ಧರಿಸುವಾಗ ಕೂಡ ಈ ರೀತಿ ಇಟ್ಕೊಂಡು ಈ ರೀತಿ ಧರಿಸ್ಕೋಬೇಕು ನಿಧಾನವಾಗಿ. ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಏನೇನೋ ಮಾಡ್ತಾರೆ. ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ವಿಭೂತಿ ಮಹತ್ವದ ಬಗ್ಗೆನೂ ಕೂಡ ಹೇಳಿದ್ದೀನಿ. ಆದರೆ ಈ ವಿಭೂತಿಗೆ ಏನು ಹೇಳಕ್ಕೆ ಬಂದೆ ಅಂದರೆ, ವಿಭೂತಿಯನ್ನು ತಯಾರು ಮಾಡುವ ವಿಧಾನವನ್ನು ನಾವು ಒಂದು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ವಿ.
ನೋಡಿಲ್ಲ ಅಂದರೆ ಸರ್ಚ್ ಮಾಡಿ ನೋಡಿ. ಮತ್ತು ಹಾಗೆ ಇದನ್ನು ನಿಮ್ಮ ಒಂದು ಸ್ವಂತ ಉದ್ಯೋಗವನ್ನಾಗಿ ಕೂಡ ನೀವು ಮಾಡ್ಕೋಬಹುದು. ವಿಭೂತಿ ತಯಾರು ಮಾಡೋದನ್ನು, ಶುದ್ಧವಾದ ಗೋ ಸಗಣಿಯಿಂದ ಶುದ್ಧವಾದ ವಿಭೂತಿ ತಯಾರಿಸುವ ವಿಧಾನವನ್ನು ನಮ್ಮ ಆಶ್ರಮದಲ್ಲಿ ಈ ನಂಬರಿಗೆ ಕಾಲ್ ಮಾಡಿ ಕೇಳ್ಕೊಂಡು ಬಂದರೆ ಆ ವಿದ್ಯೆಯನ್ನು ಕಲಿಸ್ತೀವಿ. ನಿಮ್ಮ ಮನೆಯಲ್ಲೇ ಜವಾರಿ ಆಕಳಿನ ಸಗಣಿಯಿಂದ ಶುದ್ಧ ವಿಭೂತಿಯನ್ನು ತಯಾರು ಮಾಡುವ ಉದ್ಯೋಗವನ್ನು ನೀವು ಕಲಿತು ಮಾಡಿ. ಶುದ್ಧ ವಿಭೂತಿಗೆ ತುಂಬ ಬೇಡಿಕೆ ಇದೆ ಇವಾಗ. ಬೇರೆ ವಿಭೂತಿಗಳು ನೋಡಿ, ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಬೆಳ್ಳಗಿದೆ, ಇದು ಮಾರ್ಕೆಟಲ್ಲಿ ಸಿಗೋವಂಥದ್ದು ವೆಯ್ಟು ಇರುತ್ತೆ. ಇದು ಶುದ್ಧ ವಿಭೂತಿ ಅಲ್ಲ, ಕಡಿಮೆ ಬೆಲೆ ಸಿಗುತ್ತೆ ಅಂತೇಳಿ ಅದನ್ನೇ ತಗೊಳ್ತಾರೆ. ಆದರೆ ಶುದ್ಧ ವಿಭೂತಿ ಲೈಟ್ ವೆಯ್ಟ್ ಇರುತ್ತೆ. ಕಲರು ನೋಡಿ ಸ್ವಲ್ಪ ಚೇಂಜ್ ಇರುತ್ತೆ. ತುಂಬ ಬಿಳಿಯಾದ ವಿಭೂತಿ, ಒಜ್ಜಿ ಇರೋಂಥ ವಿಭೂತಿ ಶುದ್ಧ ವಿಭೂತಿ ಅಲ್ಲ. ಹಾಗಾಗಿ ಶುದ್ಧ ವಿಭೂತಿಗೆ ನಾವೇ ತಯಾರು ಮಾಡಿರೋವಂಥ ವಿಭೂತಿ ಇದು. ಆ ವಿದ್ಯೆಯನ್ನು ಕೂಡ ಕಲಿಸ್ಕೊಡ್ತೀವಿ. ನಮ್ಮನ್ನು ಭೇಟಿ ಮಾಡಿ ನಮ್ಮ ಆಶ್ರಮಕ್ಕೆ ಬಂದರೆ ನೀವೇ ಮನೆಯಲ್ಲೇ ಸ್ವಂತ ಉದ್ಯೋಗವನ್ನಾಗಿಸಿಕೊಳ್ಬೋದು, ಬಂಡವಾಳ ಕಡಿಮೆ ಖರ್ಚಿನಲ್ಲಿ. ಹಾಗೆ ಬನ್ನಿ, ಮನೆಯ ಸ್ವಚ್ಛತೆ ಬಗ್ಗೆ ನಾವು ತೋರಿಸ್ತಾ ಇದ್ವಲ್ವ, ಅದರಲ್ಲಿ ಇನ್ನೊಂದು ಸುಲಭ ವಿಧಾನ. ಈ ಮಾರ್ಕೆಟಲ್ಲಿ ಕವರ್ಗಳಲ್ಲೇ ಹಾಕ್ಕೊಡ್ತಾರೆ, ಹೆಚ್ಚಾಗಿ ಕವರ್ ಬ್ಯಾನ್ ಮಾಡಿದ್ದಾರೆ. ಆದರೂ ಕವರ್ ಇಲ್ವಾ ಸರ್ ಅಂತ ಕೇಳಿ ಕವರಲ್ಲಿ ಇಸ್ಕೊಂಬರ್ತೀವಿ. ಅವನ್ನೇನು ಮಾಡಿಬಿಡ್ತಾರೆ, ತಂದು ಈ ರೀತಿ ಮಾಡಿ ಬಿಡ್ತೀವಿ. ಮತ್ತೆ ನಮಗೆ ಏನಾದರೂ ಯಾರಿಗಾದರೂ ಕೊಡಬೇಕಂದ್ರೆ ಕವರ್ ಹುಡ್ಕಾಡ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ಕವರ್ ತಂದ ತಕ್ಷಣ ಅದ್ರಾಗಿರೋ ವಸ್ತು ತೆಗೆದ ತಕ್ಷಣ ಅದನ್ನು ನೀಟಾಗೆ ಫೋಲ್ಡ್ ಮಾಡಿ, ಹೆಂಗೆ ನೋಡ್ಕೊಳ್ಳಿ, ಈ ರೀತಿ ಬಾಟಮಲ್ಲಿ ಲೇಯರ್ ಇರುತ್ತಲ್ಲ ಅದನ್ನ ಹಿಡ್ಕೊಂಬಿಟ್ಟು ಟಾಪಲ್ಲಿ ಒಂದು ಲೇಯರ್ ಇರುತ್ತೆ ನೋಡಿ, ಈ ಥರ ಹಿಂಗೆ ಅಂದ್ಬಿಟ್ರೆ ನೀಟಾಯಿತು. ನೋಡಿ ಎಷ್ಟು ನೀಟಾಗಿ ಬಂತು. ಅದೇ ರೀತಿ ಇನ್ನೊಂದು ಕಡೆ ಇದು ಹಿಂಗೆಲ್ಲ ಉಲ್ಟಾಗಿರುತ್ತೆ, ಅದನ್ನು ನಾವು ಈ ರೀತಿ ಮಾಡ್ಕೊಂಡು ಟಾಪಲ್ಲಿ ಹೆಂಗೆ ಬರುತ್ತೆ ಅಂತ ನೋಡ್ಕೋಬೇಕು. ಇದು ಮೇಲೆ ಬರೋ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂತಲ್ವ. ಈ ರೀತಿ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿ ನೋಡಿ. ಇದಕ್ಕೆ ಇಷ್ಟು ಸಮಯ ಬೇಕಿಲ್ಲ, ನಾನು ನಿಮಗೆ ಅರ್ಥ ಆಗಲಿ ಅಂತ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ವಿತಿನ್ ಸೆಕೆಂಡಲ್ಲಿ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು. ಈ ರೀತಿ ಮಾಡಿ ಒಂದು ಕವರಿಗೆ ನೋಡಿ ನಾನು ಎಷ್ಟು ಜೋಡಿಸಿದ್ದೀನಿ. ಹಿಂಗೆ ಜೋಡಿಸ್ಬಿಟ್ರೆ ಯಾರಿಗಾದರೂ ಏನಾದರೂ ಕೊಡಬೇಕಂದ್ರೆ ತಕ್ಷಣ ತೊಗೊಂಡು ಹೊಸ ಕವರ್ ಆಗಿರುತ್ತೆ ನೋಡಿರಿ, ಅಂಗಡಿಲಿ ಕೊಟ್ಟಂಗೆ ಇರುತ್ತೆ, ಸುಕ್ಕಾಗಿರಲ್ಲ ಅಲ್ವಾ. ಹಾಗೆ ಅಡುಗೆ ಮನೆಯ ಟಿಪ್ಸಿಗೆ ಹೋಗೋಣ. ಅಲ್ಲಿ ಏನಂದರೆ, ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಡುಗೆ ಮನೆ ಯಾವ ರೀತಿ ಇಟ್ಕೋಬೇಕು, ಎಷ್ಟು ನೀಟಾಗಿ ಜೋಡಿಸ್ಕೋಬೇಕು, ಯಾವ ಥರ ಪಾತ್ರೆಗಳನ್ನು ಬಳಸಬೇಕು ಅಂತ ಸರ್ಚ್ ಮಾಡಿ ನೋಡಿ. ಹಾಗೆ ನಾವು ಬಳಸುವಂಥ ಪಾತ್ರೆಗಳನ್ನು ಡೈಲಿ ಬಳಸೋಕೆ ಬೇರೆ ಇಟ್ಕೊಂಡಿರ್ತೀವಿ. ಎಲ್ಲಾದರೂ ಹೋಗ್ಬೇಕಂದ್ರೆ ಬಟ್ಟೆಗಳು ಹೊರಗಡೆ ಹೋಗುವಾಗ ಬೇರೆವು, ಮನೆಯಲ್ಲಿದ್ದಾಗ ಬೇರೆ ಬಳಸ್ತೀರಲ್ಲ, ಅದೇ ರೀತಿ ನೆಂಟರು ಬಂದಾಗ, ಗೆಸ್ಟ್ಗಳು ಅತಿಥಿಗಳು ಬಂದಾಗ ಅವರಿಗೆ ಅಟ್ರಾಕ್ಷನ್ ಆಗಂಗೆ ಇರಬೇಕು ಅಂದರೆ ತಟ್ಟೆಗಳು ಕೂಡ ಹೊಸವಿದ್ದಂಗೆ ಇರಬೇಕು. ತಟ್ಟೆ ಲೋಟಗಳು ಅವರಿಗೆ ಬೇರೆ ಬಳಸೋ ಥರ. ಅವನ್ನ ಹೆಂಗೆ ಇಟ್ಕೋಬೇಕು ಅಂದರೆ, ದಿನನಿತ್ಯ ಬಳಸುವಂಥವನ್ನ ಹಾಗೆ ಇಟ್ಕೊಂಡ್ಬಿಟ್ಟು ಯಾರಾದರೂ ಅತಿಥಿಗಳು ಬಂದಾಗ ಹೊಸವು ತೊಗೋಬೇಕು ನಾವು. ಹೊಸವಾಗೇ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಬಳಸಿ ತೊಳೆದ ಮೇಲೆ ಏನು ಮಾಡಬೇಕು, ಈ ರೀತಿ ನೀರು ಹೋಗಾಗೆ ಒರೆಸ್ಕೋಬೇಕು. ಅವನ್ನ ಎತ್ತಿಟ್ಬಿಡ್ಬೇಕು. ಗೆಸ್ಟ್ಗಳು ಬಂದಾಗ ಮಾತ್ರ ಯೂಸ್ ಮಾಡಬೇಕು. ಈ ರೀತಿ ಒರೆಸ್ಬಿಟ್ಟು ನಾನು ಆಗಲೇ ಹೇಳ್ದಾಗೆ ವಿಭೂತಿಯನ್ನು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಈ ರೀತಿ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ, ನೀರಿನಂಶ ಮೊದಲು ಒರೆಸ್ಕೋಬೇಕು, ಆಮೇಲೆ ಡ್ರೈ ಆಗೋ ಹಾಗೆ ವಿಭೂತಿ ಹಚ್ಚಿ ಒರೆಸ್ಬಿಟ್ರೆ ನೋಡಿ ಹೊಸ ತಟ್ಟೆಗಳಾಗಿರುತ್ತೆ. ಈ ರೀತಿ ಒರೆಸಿಟ್ವಿ ಅಂದರೆ ನಮಗೆ ಗೆಸ್ಟ್ ಬಂದಾಗ ಹೊಸ ತಟ್ಟೆಗಳು ಆಗಿರುತ್ತೆ. ತಟ್ಟೆ ನೋಡಿದ್ರೆ ಸಾಕಪ್ಪ ಹೊಟ್ಟೆ ತುಂಬಿತು ಅನ್ನೋ ಥರ ಇರಬೇಕು ಅಲ್ವಾ. ಅತಿಥಿ ಸತ್ಕಾರ ದೇವೋಭವ ಅನ್ನೋ ಹಾಗೆ ಅವರಿಗೆ ತೃಪ್ತಿ ಆಗೋಗೆ, ಎಲ್ಲದರಲ್ಲೂ ತೃಪ್ತಿ ಆಗೋ ಹಾಗೆ ನೋಡ್ಕೋಬೇಕಂದ್ರೆ ಮೊದಲು ತಟ್ಟೆ ಇಟ್ಟ ತಕ್ಷಣ ಅದ್ರಲ್ಲಿ ಮುಖ ಕಾಣ್ಬೇಕು ಅವರಿಗೆ. ಹಿಂಗೆ ಮಾಡಿಟ್ವಿ ಅಂದರೆ ಹೊಸ ತಟ್ಟೆ ಆಗ್ತಾವೆ ನೋಡ್ರಿ. ಒರೆಸುವಾಗ ಮೊದಲು ನೀರಿನಂಶ ಹೋಗ್ಬೇಕು, ಆಮೇಲೆ ವಿಭೂತಿ ಹಚ್ಕೊಂಡು ಈ ರೀತಿ ಒರೆಸಿ ಈ ಸ್ವಲ್ಪ ಬಟ್ಟೆ ಹಾಕಿ ಈ ಸಂದಿಲಿ ಒರೆಸ್ಬೇಕು ಮೇಯ್ನ್. ಯಾಕೆಂದ್ರೆ ಅಲ್ಲಿ ನೀರಿತ್ತು ಅಂದರೆ ನಾವು ಹಿಂಗೆ ಒಂದರಲ್ಲೊಂದು ಸೇರಿಸಿಟ್ವಿ ಅಂದರೆ ಆ ನೀರಿದು ಕತ್ತಿ ಇಲ್ಲಿ ಕಪ್ಪಾಗ್ಬಿಡುತ್ತೆ, ಜಂಗಾಗ್ಬಿಡುತ್ತೆ ನೋಡ್ರಿ. ಯಾವುದು ತಟ್ಟೆಗಳಂಗೆ ಆಗಿಲ್ಲ ನಮ್ಮದು, ಏಕೆ ಅಂದರೆ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ.